ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸನ ತೊಗೊಂಡು ಬಂದಿದ್ದೀನಿ. ಜೊತೆಗೆ ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ, ನೀವು ಇಂಟರ್ವ್ಯೂ ಕಾಲ್ಸ್ಗಳಿಗೋಸ್ಕರ ವೇಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇಲ್ಲಿ ಅವರ HR ನಂಬರ್ನೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡೋದ್ರ ಜೊತೆಗೆ HR ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಇಂಟರ್ವ್ಯೂ ಕೂಡ ಕೊಡ್ಬೋದಾಗಿರುತ್ತೆ. ಒಂದು ಈಸಿ ಹಾಗೆ ಸಿಂಪಲ್ ರೋಲ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. 3 to 4 ಡಿಫ್ರೆಂಟ್ ರೋಲ್ಸ್ಗಳಿಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಏನು ಹೇಗೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಯಾರೆಲ್ಲ ನಮಗೆ ಮನೆಯಿಂದ ಪರ್ಮನೆಂಟಾಗಿ ಕೆಲಸ ಬೇಕು, ಯಾವುದೇ ರೀತಿ ಕಾಂಟ್ರಾಕ್ಟ್ ಟಾಸ್ಕ್ ವೈಸ್ ಬೇಡ, ಕಂಟಿನ್ಯೂಸ್ ಆಗಿರಬೇಕು, ಒಂದೊಳ್ಳೆ ಸ್ಯಾಲ್ರಿನ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಅವರೆಲ್ಲರಿಗೂ ಇದೊಂದು ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಜೊತೆಗೆ ನೀವೇನಾದ್ರು ಫ್ರೆಷರ್ಸ್ ಆಗಿದ್ದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ನೀವೇನಾದ್ರು ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿದ್ದೀರಾ ಅಥವಾ ಗ್ರ್ಯಾಜುಯೇಟ್ಸ್ ಲೈಕ್ PUC ಪಾಸ್ ಆಗಿದ್ದೀವಿ, ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ನ ಅವ್ರು ಇಲ್ಲಿ ಕೊಟ್ಟಿಲ್ಲ. ಇನ್ನು ಸ್ಯಾಲ್ರಿ ನೋಡೋದಾದರೆ 18,000 ಸ್ಯಾಲ್ರಿ ಫಿಕ್ಸ್ಡ್ ನಿಮಗೆ ಕೊಡ್ತಾರೆ, ಅಥವಾ 16,000 to 18,000 ಫಿಕ್ಸ್ಡ್ ಸ್ಯಾಲ್ರಿನ ಕೊಡ್ತಾರೆ. ಪ್ಲಸ್ ಬೋನಸ್ ಹಾಗೆ ಇನ್ಸೆಂಟಿವ್ಸ್ ಎರಡೂ ಕೂಡ ಇರುತ್ತೆ. ಅರೌಂಡ್ ನಿಮಗೆ 20,000 to 25,000 ಈಸಿಯಾಗಿ ಪರ್ ಮಂತ್ ನೀವಿಲ್ಲಿ ಸ್ಯಾಲ್ರಿನ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೋನಸ್ಗಳು ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತಾರೆ ಅದ್ರ ಮೇಲೆ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕಂಪ್ಲೀಟ್ಲಿ ಬೋನಸ್ ಅಥವಾ ಇನ್ಸೆಂಟಿವ್ಸ್ನ ತೊಗೊಳೋದು ನಿಮ್ಮ ಕೈಲಿರುತ್ತೆ. ಏನೂ ಇಲ್ಲ, ಸಿಂಪಲ್ಲಾಗಿ ನಾವು ಕೆಲಸ ಮಾಡಿದ್ದೀವಿ ಅಂದರೂ ಕೂಡ 2,000 to 3,000 ಬೋನಸ್ಗಳನ್ನ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನು ರೋಲ್ನ ನೋಡೋದಾದರೆ ನಿಮಗೆ ಇಲ್ಲಿ ಚಾಟ್, ಇಮೇಲ್, ಕಾಲಿಂಗ್ ಎಲ್ಲ ರೀತಿಯಾದಂಥ ರೋಲ್ಸ್ಗಳಿದೆ. ಬಟ್ ಇಲ್ಲಿ ನಿಮಗೆ ಅದ್ರ ರೀತಿ ಸೇಲ್ಸ್ಗಳನ್ನ ಮಾಡೋ ಹಾಗಿಲ್ಲ, ಟಾರ್ಗೆಟ್ಸ್ಗಳಿರೋದಿಲ್ಲ, ಡೆಡ್ಲೈನ್ಸ್ಗಳಿರೋದಿಲ್ಲ. ಈಸಿಯಾಗಿ ನೀವಿಲ್ಲಿ ಮಾಡ್ಬೋದು. ಜಸ್ಟ್ ಕಂಪ್ನಿಯವ್ರು ಏನು ಮಾಡಬೇಕಂತ ಹೇಳ್ತಾರೆ ಅದನ್ನು ಮಾಡಿದ್ರೆ ಮುಗಿಯುತ್ತೆ. ಪ್ರೆಷರ್ ಅಂತೂ ನಿಮಗೆ ಇಲ್ಲಿ ಇರೋದೇ ಇಲ್ಲ, ಈಸಿಯಾಗಿ ಮಾಡ್ಬೋದು. ಹೌಸ್ ವೈಫ್ಸ್ಗಳಿಗಂತೂ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಹೌಸ್ ವೈಫ್ಸ್ಗಳು ಒಂದು ಸ್ಟೇಬಲ್ ಇನ್ಕಮ್ನ ಜೊತೆಗೆ ಒಂದು ಒಳ್ಳೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ನ ಹುಡುಕ್ತಿದ್ರಿ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ಗಳೇನು, ಏನು ಕೆಲಸನ ಮಾಡಬೇಕು ಅನ್ನೋದೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು ಕನ್ನಡ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ಹಾಗೆ 10 years ಪ್ಲಸ್ ಇಲ್ಲಿ ನೌಕರಿ ಅಲ್ಲಿ ಅವರಿದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಜೆನ್ಯೂನ್ ಅನ್ನೋ ವೆರಿಫಿಕೇಷನ್ನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಬೋದು. ಹಾಗೆ ನೀವಿಲ್ಲಿ ನೋಡಿದ್ರೆ 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. 3 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೂಡ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶೈನಿಂಗ್ ಸ್ಟಾರ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಟ್ರಾವೆಲರ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರುವಂಥದ್ದು. 1.75 ಇಂದ 2.25 ಲ್ಯಾಕ್ಸ್ವರೆಗೂ ಪರ್ ಇಯರ್ ನಾವಿಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೂ ನಿಮಗೆ 16 ಇಂದ 18 ಅಥವಾ 20ವರೆಗೂ ಈಸಿಯಾಗಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ, ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ 50+ ಓಪನಿಂಗ್ಸ್ ಇದೆ ಅನ್ನೋದನ್ನು ಕೂಡ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ಸ್ನ ನೋಡೋದಾದರೆ ಇಲ್ಲಿ ಹಲೋ ಜಾಬ್ ಸೀಕರ್, ಜಾಬ್ ಟೈಟಲ್ ಬಂದು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಸ್ಟಮರ್ ಸರ್ವಿಸ್ ರಿಲೇಟೆಡ್ ಜಾಬ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮನೆಯಿಂದ ಮಾಡುವಂಥ ಕೆಲಸ. ಸೊ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಶಾರ್ಟಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೇನಾದ್ರು ಅರ್ಥ ಆಗ್ತಾ ಇಲ್ಲ ಅಥವಾ ಡೌಟ್ಸ್ಗಳು ಬಂತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಲೊಕೇಶನ್ ರಿಮೋಟ್ ಅಂತ ಕೊಟ್ಟಿದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್. ಪ್ರಿಫರ್ಡ್ ಲ್ಯಾಂಗ್ವೇಜ್ ನೋಡಿದ್ರೆ ನಿಮಗೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಬರಬೇಕಾಗಿರುತ್ತೆ. ಇಂಗ್ಲೀಷ್ ಅರ್ಥ ಆದರೆ ಸಾಕಾಗಿರುತ್ತೆ, ಕನ್ನಡ ನಿಮಗೆ ಚೆನ್ನಾಗಿ ಮಾತಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಆ ರೀತಿ ಬರಬೇಕಾಗಿರುತ್ತೆ. ಯಾರೆಲ್ಲ ನಮಗೆ ಮೇನಾಗಿ ಕನ್ನಡ ಭಾಷೆಯಲ್ಲೇ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ರಿ, ಅವ್ರು ಇಲ್ಲಿ ಅಪ್ಲೈನ ಮಾಡ್ಬೋದು.
ಇಂಗ್ಲೀಷ್ ಏನಕ್ಕೆ ಕೇಳಿದ್ದಾರೆ ಅಂದರೆ ಅವ್ರು ಹೇಳೋದು ಅಥವಾ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ ಅರ್ಥ ಆಗಲಿ ಅಂತ ಅಷ್ಟೇ. ಇನ್ನು ನೀವು ಸ್ಯಾಲ್ರಿ ನೋಡೋದಾದರೆ 16,000 CTC ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಸೊ 16,000 CTC ಫಿಕ್ಸ್ಡ್ ನಿಮಗೆ ಸ್ಯಾಲ್ರಿ ಬರುತ್ತೆ, ಪ್ಲಸ್ 3K ಮಂತ್ಲಿ ಬೋನಸ್ ಆ್ಯಂಡ್ ಇನ್ಸೆಂಟಿವ್ಸ್ವರೆಗೂ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಜಾಬ್ ಟೈಟಲ್ ನೋಡಿದ್ರೆ ನಿಮಗೆ ಫುಲ್ ಟೈಮ್ ಆಗಿರುತ್ತೆ ಅನ್ನೋದನ್ನು ಕೂಡ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಜಾಬ್ ಓವರ್ ಆಲ್ ನೋಡಿದ್ರೆ ನೀವು ವಿ ಆರ್ ಲುಕಿಂಗ್ ಫಾರ್ ಅ ಎಂಥೆಟಿಕ್ ಕಸ್ಟಮರ್ ಫೋಕಸ್ಡ್ ಇನ್ ಟು ಜಾಯಿನ್ ಅವರ್ ಟೀಮ್ ಆಸ್ ಅ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಕಸ್ಟಮರ್ ಫೋಕಸ್ಡ್ ಆಗಿರ್ತಾರೆ ಅಥವಾ ಯಾರು ಹೆಲ್ಪ್ ಕೇಳಿದ್ರೆ ಹೇಳಬೇಕು, ಇನ್ಫಾರ್ಮ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ, ಅವ್ರನ್ನ ನಾವಿಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಅ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಐಡಲ್ ಫಾರ್ ಫ್ರೆಶರ್ಸ್ ಆಸ್ ವೆಲ್ ಆಸ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಹೂ ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀರಾ, ಅದು ಕೂಡ ನೀವು ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆದರೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಅಥವಾ ಕೆಲಸ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಅಂತ ನೋಡಿದ್ರೆ ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ವಿತ್ ಕಾಲ್, ಚಾಟ್ ಆರ್ ಇಮೇಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಬೇಕಂದರೆ ಕಾಲಿಂಗ್ ವರ್ಕ್ ತೊಗೊಳ್ಬೋದು ಅಥವಾ ಚಾಟ್ ವರ್ಕ್ ತೊಗೊಬೋದು ಅಥವಾ ಇಮೇಲ್ ವರ್ಕ್, ಈ ಮೂರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಕಾಲಿಂಗ್ ತೊಗೊಂಡ್ರೆ ನೀವು ಕಾಲಲ್ಲಿ ಕಸ್ಟಮರ್ಸ್ ಕ್ವೆರೀಸ್ ಏನಿರುತ್ತೆ ಅಥವಾ ಡೌಟ್ಸ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಡ್ಬೇಕಾಗಿರುತ್ತೆ. ಏನು ಹೇಳಬೇಕು, ಏನೆಲ್ಲ ಕ್ವೆಶನ್ಸ್ ಬರುತ್ತೆ ಅನ್ನೋದು ಕಂಪ್ನಿಯವರೇ ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ್ಯಸ್ ಇಟ್ ಈಸ್ ಹೇಳಿದ್ರೆ ಸಾಕಾಗಿರುತ್ತೆ. ಅದು ಬಿಟ್ಟು ಬೇರೆ ಕ್ವೆಶನ್ಸ್ ಬಂತು ಅಂದರೆ ನೀವು ಕಂಪ್ನಿಯವ್ರನ್ನೇ ಕೇಳ್ಬೋದು, ಅವ್ರು ನಿಮಗೆ ಹೇಳ್ತಾರೆ ಏನು ಹೇಳ್ಬೇಕಂತ, ಅದನ್ನು ವಾಪಸ್ ಕಸ್ಟಮರ್ಸ್ಗೆ ಇನ್ಫಾರ್ಮ್ ಮಾಡಬೇಕು. ಇನ್ನು ಚಾಟ್ ಮತ್ತು ಇಮೇಲ್ ಆದರೆ ನೀವು ಮಾತಾಡೋ ನೆಸೆಸಿಟಿ ಇರೋದಿಲ್ಲ, ಆಲ್ರೆಡಿ ಬರೆದಿರೋ ಅಂಥದ್ದು ಅಥವಾ ಆಲ್ರೆಡಿ ಟೈಪ್ ಮಾಡಿರೋ ಅಂಥ ಮೆಸೇಜಸ್ನ ನಿಮಗೆ ಕೊಟ್ಬಿಟ್ಟಿರ್ತಾರೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ ಅಥವಾ ಕಾಪಿ ಪೇಸ್ಟ್ ಮಾಡಿ ಕಸ್ಟಮರ್ಸ್ಗೆ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಷ್ಟೇ. ತುಂಬಾ ಈಸಿ ಆದಂಥ ಕೆಲಸ. ಇಲ್ಲಿ ಟಾರ್ಗೆಟ್ಸ್ಗಳಿಲ್ಲ, ಸೇಲ್ಸ್ಗಳಿಲ್ಲ, ಪ್ರೆಷರ್ ಅಂತೂ ಮೊದಲೇ ಇಲ್ಲ, ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ಪ್ರೊವೈಡ್ ಅಕ್ಯುರೇಸ್ ಇನ್ಫಾರ್ಮೇಷನ್ ಆ್ಯಂಡ್ ರಿಸಾಲ್ವ್ ಕಸ್ಟಮರ್ಸ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ಸ್ಗೆ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ಸ್ನ ನೀವು ಕೊಡಬೇಕಾಗಿರುತ್ತೆ. ಫೇಕ್ ಇನ್ಫಾರ್ಮೇಷನ್ಸ್ ಅಥವಾ ಸುಳ್ಳು ಇನ್ಫಾರ್ಮೇಷನ್ಸ್ನ ಕೊಡೋ ಹಾಗಿಲ್ಲ. ಕಸ್ಟಮರ್ಸ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಆ್ಯಂಡ್ ಪ್ರೊವೈಡ್ ಅ ಪಾಲಿಸಿ ಅಟಿಟ್ಯೂಡ್ ವೆಲ್ ಇಂಟರಾಕ್ಟಿಂಗ್ ವಿತ್ ಕಸ್ಟಮರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಲೈಕ್ ಪಾಲಿಸೀಸ್ ಅವ್ರು ಹೇಳಿರ್ತಾರೆ, ಕಾಮಾಗಿ ಕೋಪ ಮಾಡ್ಕೊಂಡ್ರೆ ಅಗ್ರೆಸಿವ್ ಆಗಿ ನೀವು ಕಸ್ಟಮರ್ಸ್ ಜೊತೆ ಮಾತಾಡೋ ಹಾಗಿಲ್ಲ ಅಂತ, ಅದನ್ನು ನೀವು ಇಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು, ಯಾವುದೇ ರೀತಿ ಆ್ಯರೋಗೆಂಟ್ ಆಗಿ ನೀವು ಇಲ್ಲಿ ಮಾಡಬಾರ್ದು ಇಂಟರಾಕ್ಟ್ ಮಾಡಬೇಕಾದ್ರೆ ಕಸ್ಟಮರ್ಸ್ ಜೊತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಕಿಪ್ ಕಂಪನಿ ಇಶ್ಯೂಸ್ ಟು ರಿಸಾಲ್ವ್ ಡಿಪಾರ್ಟ್ಮೆಂಟ್ಸ್ ವೆನ್ ನೆಸಸರಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಶ್ಯೂ ಲೈಕ್ ರಿಸಾಲ್ವ್ ಮಾಡಿರ್ತೀರಲ್ವ ಕಸ್ಟಮರ್ ಪ್ರಾಬ್ಲಮ್ಸ್ನ ಅಥವಾ ಕ್ವೆರೀಸ್ಗಳನ್ನ, ಅದನ್ನೇನಾದ್ರು ಕಂಪನಿಯವರು ಕೇಳಿದ್ರೆ ಕೆಲವೊಂದು ಸಲ ನೆಸೆಸಿಟಿ ಇದ್ದಾಗ ಅದನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಅದು ಆಲ್ರೆಡಿ ಅವರ ಸಿಸ್ಟಮಲ್ಲಿ ಫೀಡ್ ಆಗಿರುತ್ತೆ, ಅವ್ರು ಕೊಟ್ಟಿರೋ ಡ್ಯಾಶ್ ಬೋರ್ಡಲ್ಲಿ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ ಅವ್ರಿಗೆ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಸೊ ಅದು ಯಾವಾಗಲೂ ಕೇಳೋದಿಲ್ಲ, ಕೆಲವೊಂದು ಸಲ ಏನಾದ್ರು ನೆಸೆಸಿಟಿ ಇತ್ತು ಅಂದರೆ ಕೇಳ್ತಾರೆ, ಆ ಟೈಮಲ್ಲಿ ನೀವು ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲಿಮೆಂಟ್ಸ್ ನೋಡಿದ್ರೆ ನೀವು ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ಸ್ ಅಥವಾ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಫ್ರೆಶರ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿದ್ರೆ 12th ಆ ರೀತಿ ಏನಾದ್ರು ಓದಿದ್ರೆ, ಗ್ರ್ಯಾಜುಯೇಟ್ಸ್ BCom, ಡಿಪ್ಲೊಮೊ, ಅಥವಾ ಡಿಗ್ರಿ ಈ ರೀತಿಯಾದಂಥ ಕೋರ್ಸಸ್ ಏನಾದ್ರು ಮಾಡಿದರೆ ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೀವಿಯಸ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇಸ್ ಅ ಅಡಿಷ್ನಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ಪ್ರೀವಿಯಸ್ ಅಲ್ಲಿ ಕಸ್ಟಮರ್ ಸರ್ವಿಸಲ್ಲಿ ವರ್ಕ್ ಮಾಡಿದ್ದೀರಾ ಅಂದರೆ ನಿಮಗಿದು ಪ್ಲಸ್ ಆಗುತ್ತೆ, ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಮಸ್ಟ್ ಬಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಬೋತ್ ಸ್ಪೀಕಿಂಗ್ ಆ್ಯಂಡ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಫ್ಲೂಯೆಂಟ್ ಆಗಿರಬೇಕು ಮಾತಾಡೋದಕ್ಕೆ ಮತ್ತು ಬರೆಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮಸ್ಟ್ ಆ್ಯಪ್ ಅ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗಿರುತ್ತೆ ಅಂತ ಹೇಳ್ತಾರೆ, ಲೈಕ್ ವೈಫೈ ಆಗಿರ್ಬೋದು, ಆ ರೀತಿ ಸೆಟ್ಟಿಂಗ್ಸ್ ಇರಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಗೆ ಗೊತ್ತಿರೋ ಶಾಪಲ್ಲಿ ವೈಫೈ ಹಾಕಿಸ್ಕೊಂಡಿರ್ತಾರೆ ಅಲ್ವಾ, ಜಸ್ಟ್ ಅಲ್ಲಿ ಹೋಗಿ ಒಂದು ಫೋಟೋ ತೆಗೆದು ಬೇಕಂದರೆ ಅವ್ರಿಗೆ ಸೆಂಡ್ ಮಾಡ್ಬೋದು. ಅವ್ರು ಎವ್ರಿ ಟೈಮ್ ಕೇಳೋದಿಲ್ಲ ಪ್ರೂಫ್ಗಳನ್ನ, ಅಕಸ್ಮಾತ್ ಕೇಳಿದ್ರೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಇನ್ನು ಅದಾದಮೇಲೆ ನೋಡ್ರೆ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸ್ ಏನು ಇರಲೇಬೇಕು ಅಂದರೆ ಮಸ್ಟ್ ಹ್ಯಾವ್ ವೈಫೈ ಕನೆಕ್ಷನ್ ಮಿನಿಮಮ್ 500 MBPS ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಮಿನಿಮಮ್ ಕನೆಕ್ಷನ್ ಇಂಟರ್ನೆಟ್ 500 MBPS ಸ್ಪೀಡ್ ಇರಬೇಕಿರುತ್ತೆ, ಹಾಗೆ ವಿಂಡೋ 10 ಇರಬೇಕು ನಿಮ್ಮದು ಅಂತ ಹೇಳ್ತಾ ಇದ್ದಾರೆ.
10+ ಯಾವುದಿದ್ರೂ ವರ್ಕ್ ಆಗುತ್ತೆ. ವಿಂಡೋ 10 ಆದರೂ ಅಟ್ಲೀಸ್ಟ್ ಇರಬೇಕು. ಇನ್ನು i5 ಪ್ರೋಸೆಸ್ ಅಥವಾ 8 GB ರ್ಯಾಮ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮಾಡೆಲ್ದು ಅಥವಾ ಈ ಸೆಟ್ಟಿಂಗ್ದು ಲ್ಯಾಪ್ಟಾಪ್ ನಿಮ್ಮ ಹತ್ರ ಒಂದು ಇರಬೇಕಾಗಿರುತ್ತೆ. ಹಾಗೆ ಒಂದು ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕಿರುತ್ತೆ. ಇನ್ನು ಸ್ಕಿಲ್ಸ್ ರಿಕ್ವೈರ್ಡ್ ನೋಡೋದಾದರೆ ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಕಮ್ಯುನಿಕೇಷನ್ ಇರಬೇಕು ನಿಮಗೆ, ಚೆನ್ನಾಗಿ ಮಾತಾಡೋದಕ್ಕೆ. ಹಾಗೆ ಇಂಟರ್ಪರ್ಸನಲ್ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಕಾಮ್ ಆಗಿರುವಂಥದ್ದು ಅಥವಾ ಟೋನ್ನ ಸರಿ ಮಾಡ್ಕೊಳ್ಳೋವಂಥದ್ದು, ಲೈಕ್ ಅಗ್ರೆಸಿವ್ ಆಗಿ ಮಾತಾಡದೇ ಇರುವಂಥದ್ದು, ಈ ರೀತಿದೆಲ್ಲ ನಿಮ್ಮಲ್ಲಿ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥ ಎಬಿಲಿಟಿ ಕೂಡ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ವರ್ಕ್ ಫ್ರಮ್ ಕಂಫರ್ಟ್ ಆಫ್ ಯೋರ್ ಓಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮನೆಯಿಂದನೇ ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫಿಕ್ಸ್ಡ್ ಮಂತ್ಲಿ ಸ್ಯಾಲ್ರಿ ಅಂತ ಕೂಡ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಮಂತ್ಲಿ ಸ್ಯಾಲ್ರಿ ಇರುತ್ತೆ, ನಿಮಗೆ ಮೋಸ ಆಗುವಂಥದ್ದು ಅಥವಾ ವೇರಿಯೇಟ್ ಆಗುವಂಥದ್ದು ಆ ರೀತಿ ಇರೋದಿಲ್ಲ. ಫಿಕ್ಸ್ಡ್ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಅದ್ರ ಮೇಲೆ ನೀವು ಎಷ್ಟು ಬೋನಸ್ ಅಥವಾ ಇನ್ಸೆಂಟಿವ್ಸ್ನ ಅರ್ನ್ ಮಾಡ್ತೀರಾ ಅಷ್ಟು ಜಾಸ್ತಿ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಂತ ಅವರ HR ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಇಲ್ಲಿ ರೋಲ್ ನೋಡಿದ್ರೆ ಕಸ್ಟಮರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ನೋಡಿದ್ರೆ BPM BPO ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ನೋಡಿದ್ರೆ ನೀವು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ರೋಲ್ ಅಂತ ಹೇಳ್ತಾ ಇದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನೀವು ಇಲ್ಲಿ ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ರೋಲ್ ಕ್ಯಾಟಗರಿ ನೋಡಿದ್ರೆ ಸೇಮ್ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಅಥವಾ ಅದರ್ ಬರುತ್ತೆ. ಎಜುಕೇಷನ್ ನೋಡಿದ್ರೆ ನೀವು ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು PUC ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಸ್ಕಿಲ್ಸ್ ನೋಡಿದ್ರೆ ರಿಮೋಟ್ ವರ್ಕ್ ಮಾಡೋಕ್ಕೆ ರೆಡಿ ಇರುವಂಥವ್ರು ಅಥವಾ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಕೆಲಸ ಹುಡುಕ್ತಿರುವಂಥವ್ರು, BPO ಅಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು, ಕ್ವೆಶನ್ಸ್ ಇತ್ತು ಅಂದರೂ ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿದರೆ ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಇಲ್ಲಿ ಅಪ್ಲೈ ಮಾಡೋದ್ರ ಜೊತೆಗೆ ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ಇಂಟರ್ವ್ಯೂ ಅಥವಾ ರೋಲ್ಗೆ ಎನ್ರೋಲ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡೋದು ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ. ಇಲ್ಲಿ ರಿಜಿಸ್ಟರ್ ಲಾಗಿನ್ ಟು ಅಪ್ಲೈ ಅಂತ ಕಾಣ್ತಾ ಇದೆ. ಯಾಕಂದರೆ ನಾನು ಲಾಗಿನ್ ಆಗಿಲ್ಲ, ಸೊ ಅದಕ್ಕೆ ನೀವು ಲಾಗಿನ್ ಆಗಿರಬೇಕಾಗಿರುತ್ತೆ. ಲಾಗಿನ್ ಆಗಿರ್ತೀರ ಆಲ್ಮೋಸ್ಟ್ ಎಲ್ಲರೂ. ಸೊ ನೀವು ಲಾಗಿನ್ ಆಗಿದ್ದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ. ಇದರ ಮೇಲೆ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ಅಪ್ಲೈ ಆಗುತ್ತೆ. ನಿಮ್ಮ ನೌಕರಿಯಲ್ಲಿ ಯಾವ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ರೆಸ್ಯೂಮ್ಸ್ನ ಕೊಟ್ಟಿರ್ತೀರ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದರಿಂದ ನಿಮ್ಮ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಪ್ರೊಫೈಲಲ್ಲಿ ಆಲ್ಮೋಸ್ಟ್ ಯಾವಾಗಲೂ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನೇ ಅಪ್ಲೋಡ್ ಮಾಡಿ. ಇಲ್ಲಿ ನೀವು ಅಪ್ಲೈನ ಮಾಡಿದ್ಮೇಲೆ ನಿಮ್ಮ ಇಮೇಲ್ ಯಾವುದು ನೌಕರಿಯಲ್ಲಿ ನೀವು ಕೊಟ್ಟಿರ್ತೀರಾ ಅಥವಾ ರೆಸ್ಯೂಮಲ್ಲಿ ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದ್ರ ಜೊತೆಗೆ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೂ ಕಾಲ್ ಮಾಡಿ ನೀವು ಡೈರೆಕ್ಟಾಗಿ ಇಂಟರ್ವ್ಯೂನ ತೊಗೊಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.